ಫ್ರೆಂಡ್ಸ್, ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ನಿಮಗೋಸ್ಕರ ಬದನೆಕಾಯಿ ಫ್ರೈ ಯಾವ ರೀತಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇದು ದೊಡ್ಡ ಬದನೆಕಾಯಿ, ನಾನು ನಂದು ಲಾಸ್ಟ್ ಬ್ಲಾಗಲ್ಲಿ ತೋರಿಸಿದ್ದೆ. ಸೊ ಯಾವ ರೀತಿ ಸಿಗ್ತದೆ ಬದನೆಕಾಯಿ ಅಂತ ಏನಿಲ್ಲ ಫ್ರೆಂಡ್ಸ್, ಈ ರೀತಿ ತೊಳ್ಕೊಳ್ಳಿ. ಆಮೇಲೆ ನಿಮಗೆ ರೌಂಡ್ ಬೇಕಾದರೆ ರೌಂಡ್ ಹೆಚ್ಚಿ, ಈ ಥರ ಬೇಕಾದರೆ ಈ ಥರ ಹೆಚ್ಚಿ. ಇದರಲ್ಲಿ ನಾನು ಖಾರ ಪುಡಿ, ಉಪ್ಪು, ಅರಿಶಿಣ ಪುಡಿ ಮತ್ತು ಎಣ್ಣೆ, ಮತ್ತು ನಿಮಗೆ ಹುಳಿ ಬೇಕಾದರೆ ನಿಂಬೆಹಣ್ಣು ಹಾಕಿ, ಇಲ್ಲ ಅಂದರೆ ನೀವು ಸ್ಕಿಪ್ ಮಾಡ್ಬೋದು. ಏನಿಲ್ಲ, ಫ್ರೈ ಮಾಡೋದಕ್ಕೆ ರೆಡಿಯಾಗಿದೆ. ಸೊ ಏನಿಲ್ಲ, ಒಂದು ತೆಮಿ ಇಟ್ಕೊಳ್ರಿ, ಅದಕ್ಕೆ ಎಣ್ಣೆ ಹಾಕಿ ಮತ್ತು ರವೆ ಹಚ್ಚಿ ಸ್ವಲ್ಪ ರವೆ ಹಚ್ಚಿ, ಜಾಸ್ತಿ ಅಲ್ಲ. ಆಮೇಲೆ ಎಲ್ಲವನ್ನು ಕೂಡ ಫ್ರೈ ಮಾಡಿ. ಈಸಿಯಾಗಿ ಆಗ್ತದೆ, ಕ್ವಿಕ್ಕಾಗಿ. ಈಗ ಕೆಲ್ಸಕ್ಕೆ ಹೋಗಿ ಬಂದೊಡನೆ ಏನಪ್ಪ ಅಡುಗೆ ಮಾಡೋದಂತಂದರೆ ಬಿಸಿ ಬಿಸಿ ಅನ್ನ ಮತ್ತು ಇದು ತಿನ್ಬೋದು, ತುಪ್ಪ ಹಾಕ್ಕೊಂಡು. ಚೆನ್ನಾಗಿರ್ತದೆ, ಸಕ್ಕತ್ತಾಗಿರ್ತದೆ ಟೇಸ್ಟ್. ಸೊ ಯಾರಾದರೂ ಕ್ವಿಕ್ ವರ್ಕಿಗೆ ಹೋಗಿ ಬರೋರಿದ್ದರೆ ಅವರಿಗೋಸ್ಕರ ಈಸಿ ಕ್ವಿಕ್ ರೆಸಿಪಿ ಇದೆ ಫ್ರೆಂಡ್ಸ್. ಸೊ ಮಾಡಿ ಮತ್ತು ತಿನ್ನಿ, ಯಾವ ಥರ ಟೇಸ್ಟ್ ಇದೆ ಆಗ್ತದೆ ಅಂತಂದು ಹೇಳಿ. ಮತ್ತು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ. ಮತ್ತು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್, ಸಿ ಇನ್ ಮೈ ನೆಕ್ಸ್ಟ್ ವಿಡಿಯೋ. ನಾನು ಲಾಸ್ಟ್ ಮಟ್ಟ ತೋರಿಸ್ತೇನೆ ನಿಮಗೆ ಯಾವ ರೀತಿ ಫ್ರೈ ಮಾಡಿದ್ದೇನೆ ಅಂತಂದೆ. ನೋಡ್ಬೋದು ನೀವು, ಸಾಫ್ಟಾಗಿ ಆಗ್ತದೆ. ಬಟ್ ಇದು ರೈಸ್ ಕೂಡ ಸಖತ್ತಾಗಿ ಆಗ್ತದೆ ಫ್ರೆಂಡ್ಸ್. ಡೆಫಿನೆಟ್ಲಿ ಟ್ರೈ ಮಾಡಿರಿ. ಓಕೆ ಫ್ರೆಂಡ್ಸ್, ಚಲೋ, ಸಿ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಅಲ್ಲಿವರೆಗೆ ಟೇಕ್ ಕೇರ್.